ಈಗ ಗ್ರಹಣ ಕಾಲ ಪುಣ್ಯಕಾಲ ಹೇಳಿದ್ದಲ್ಲ, ಅದರ ದೊಡ್ಡ ಸಂಗತಿ ಇರುವುದು ಭಾಗವತದಲ್ಲಿ, ಮತ್ತೆಲ್ಲಿಲ್ಲ. ಅದು ಯಾರು ಹೇಳೋದಿಲ್ಲ, ಜ್ಯೋತಿಷ್ಯರು ಅದನ್ನು ಮುಟ್ಟಿಲ್ಲ. ನಾನು ಮಾತ್ರ ಹಿಂದಿನಿಂದಲೂ ಗ್ರಹಣದಲ್ಲಿ ಮುಟ್ಟಿಕೊಂಡು ಬಂದವ ಇದನ್ನು, ಮತ್ತು ಯಾರು ಹೇಳಿದ್ದು ಇಲ್ಲ ಕೇಳಿದ್ದು ಅಲ್ಲ. ಅದಕ್ಕೆ ದೊಡ್ಡ ಗೆರೆ ಹಾಕಿದ್ದೇನೆ. ಅದಸ್ಥ ಸವಿತು ಯೋಜನಾಯುಧೆ ಸ್ವರ್ಭಾನು ನಕ್ಷತ್ರವಚ್ಚರತಿ ಇತ್ಯೇಕೆ. ಕೆಳಗೆ ಸೂರ್ಯಮಂಡಲದ ಕೆಳಗೆ ಇವ ಸ್ವರ್ಭಾನು ಅಂದರೆ ಕೇತು, ಅವನು ತಿರುಗ್ತಾನೆ ಅಂತ ಮೊದಲು ಹೇಳ್ತಾರೆ. ಕೆಳಗಿರುವುದು ಕೇತು, ಅದರಿಂದ ಮೇಲಿದ್ದವರು ನಮಗೆ ಕಾಣುವಾಗ ಅಡ್ಡಾಗ್ತದೆ ಎನ್ನುವ ಸತ್ಯ. ಈಗ ಮೇಲಿದ್ದವನು ನಕ್ಷತ್ರದಾಗಿ ಅವನು ತಿರುಗ್ತಾನೆ. ಯೋಸೌ ಅಮರತ್ವಂ ಗ್ರಹತ್ವಂಚಾಲ ಭಗವದ ಅನುಕಂಪಯ. ದೇವರ ವಿಶೇಷವಾದ ಅನುಕಂಪೆಯಿಂದ ಅವನಿಗೆ ಗ್ರಹತ್ವ ಬಂದಿದೆ, ಅಮರತ್ವವು ಬಂದಿದೆ, ಸಾಯುವುದೇ ಇಲ್ಲ ಪುಣ್ಯಾತ್ಮ. ಸ್ವಯಂ ಅಸುರ ಅಪಸದಃ, ನಿಜವಾಗಿ ಅವನು ಕೆಟ್ಟವನೇ, ಅಸುರನೇ. ಸೈಮ್ಮಿಕೇಯ, ಸಿಮ್ಮಿಕೆಯ ಮಗ. ಶತದರ್ಹ, ನಿಜವಾಗಿ ಯೋಗ್ಯನಲ್ಲ, ಆದರೂ ದೇವರ ಅನುಕಂಪೆಯಿಂದ ಆಗಿದೆ. ತಸ್ಯ ತಾತ ಜನ್ಮ ಕರ್ಮಾಣಿ ಚೋಪರಿಷ್ಟಾದ್ ವಕ್ಷ್ಯಾಮ. ಅವನ ಬಗ್ಗೆ ಎಲ್ಲ ಮತ್ತೆ ಮಾತಾಡ್ತೇನೆ ಅಂತಾರೆ. ಈಗೇನು ಹೇಳುವ ಅಂದರೆ ಯದದಃ ತರ ನಿರ್ಮಂಡಲಂ ತದ್ವಿಸ್ತರತೋ ಯೋಜನಾಯುತಮಾಚಕ್ಷತೆ 12,000 ಸೋಮಸ್ಯ 13,000 ರಾಹೋಹೋ. ಚಂದ್ರನದ್ದು 12 ಆದರೆ ಇವನದ್ದು 13,000 ಉಂಟು ಸುತ್ತಳತೆಯಲ್ಲಿ. ಆದ್ದರಿಂದ 12ರವ 13ರಲ್ಲಿ ಮುಚ್ಚಿ ಹೋಗ್ತಾನೆ. ದೂರದಲ್ಲಿದ್ದರೂ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ತದೆ. ಪರ್ವಣಿ ತದ್ವ್ಯವಧಾನಕೃತ ವೈರಾನವಂದಾತ್. ಪರ್ವಕಾಲದಲ್ಲಿ ಅವನು ಹಿಡಿತಾನೆ, ಅಡ್ಡ ಬರ್ತಾನೆ. ಯಾಕೆ? ವೈರವನಿಗೆ ಹಿಂದೆ ಅಮೃತ ಕೊಡುವಾಗ ಇವರು ಹೇಳಿಕೊಟ್ಟಿದ್ದಾರೆ ಅಂತೇಳಿ. ಸೂರ್ಯ ಚಂದ್ರಮಸೋ ಅಭಿಧಾವತಿ, ಇವರಿಬ್ಬರನ್ನೇ ಹುಡುಕುವುದವ. ತನ್ನಿಶಾಮ್ಯ ಉಭಯತ್ರಾಪಿ ಭಗವತ ರಕ್ಷಣಾಯ. ಹಾಗಾಗಿ ಎರಡು ಕಡೆಯಲ್ಲಿಯೂ ಚಂದ್ರನಿಗೂ ಸೂರ್ಯನಿಗೂ ರಕ್ಷಣೆ ಮಾಡಲಿಕ್ಕೆ ಪ್ರಯುಕ್ತಂ ಸುದರ್ಶನನ್ನಾಮ ಭಾಗವತಂ ಚಕ್ರಂ. ದೇವರು ಸುದರ್ಶನ ಚಕ್ರವನ್ನು ಕಳಿಸ್ತಾನೆ. ದುರ್ವಿಷಹಂ ಪರಿವರ್ತಮಾನಂ ಅಭ್ಯವಸ್ಥಿತ ಮುಹೂರ್ತಂ ಉದ್ವಿಜಮಾನಷ್ಟಕಿತ ಹೃದಯ ಆರಾದೇವ ನಿವರ್ತತೆ ತದುಪರಾಗ ಇತಿ ವದಂತಿ ಲೋಕಾ. ಅದನ್ನು ಜನರು ಗ್ರಹಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಾಹುಕೇತು ಓಡಿರ್ತಾರೆ ಅಂತ. ಸೂರ್ಯ ಮತ್ತು ಚಂದ್ರರ ರಕ್ಷಣೆಗಾಗಿ ಭಗವಂತ ಆವತ್ತು ಏನು ಮೋಹಿನಿಯಾಗಿ ಅಮೃತ ಕೊಡುವಾಗ ಇವನು ಅಲ್ಲ ಅಂತ ಹೇಳಿದಾಗ ಅಲ್ಲೇ ಚಕ್ರದಲ್ಲಿ ತಲೆ ಕತ್ತರಿಸಿದ. ಇವತ್ತು ಅದೇ ಚಕ್ರವನ್ನು ಉಪಯೋಗಿಸಿ ರಕ್ಷಣೆಗೆ ಬಂದಿದ್ದ. ನೀವು ಹೇಳಿಕೊಟ್ಟದ್ದು ಸರಿ, ತಪ್ಪು ಮಾಡಿದ್ದವರು ಹೌದು, ನಿಮ್ಮ ರಕ್ಷಣೆಗೆ ನನ್ನ ಚಕ್ರ ಇದೆ ಅಂತೇಳಿ. ಎಷ್ಟು ಚೆನ್ನಾದ ವಾಕ್ಯ ಇದು. ಭಾಗವತದ ಗೆರೆ. ಸುದರ್ಶನನ್ನಾಮ ಭಾಗವತಂ ಚಕ್ರಂ. ಭಗವಂತನ ಚಕ್ರ, ಇನ್ನು ಯಾರದ್ದೋ ಚಕ್ರ ಅಂತ ಹೇಳಿ. ಚಕ್ರ ಕುಮಾರ ಕೈಯಲ್ಲಿ ಉಂಟು, ಕೆಲವರ ಧರ್ಮದೇವತೆ ಹತ್ರ ಚಕ್ರ ಇರ್ತದೆ. ಇದು ಭಗವಂತನ ಕೈಯಲ್ಲಿ ಚಕ್ರ, ವಿಷ್ಣು ಚಕ್ರ. ಆದ್ದರಿಂದ ಆ ಕಾಲದಲ್ಲಿ ವೈಷ್ಣವ ಕಾಲ ಇದೆ, ಭಗವಂತನ ಕಾಲ ಇದೆ, ಸುದರ್ಶನ ಕಾಲ ಇದೆ, ರಕ್ಷಣೆ ಆಗಿದೆ. ಅದು ನಿಜವಾಗಿ ನಮಗೆ ಕ್ಯಾಶ್ ಔಟ್ ಮಾಡಲಿಕ್ಕೆ. ಅದು ಪುಣ್ಯಕಾಲ ಯಾಕಾಯಿತು ಕೇಳಿದರೆ ದೇವರ ಪವರಲ್ಲಿದೆ ಅಂತ. ಅದನ್ನು ಯಾರು ಗಮನಿಸುವುದಿಲ್ಲ, ಇದು ಯಾರು ಹೇಳೋದಿಲ್ಲ. ಅಧ್ಯಾತ್ಮ ವಿಷಯ ಇಲ್ಲಿರೋದು. ಇದು ಸೈಲೆಂಟ್ ಆಗಿದೆ. ಇವನು ಭಾಗವತ ಸಪ್ತಾಹ ಕಂಡಾಬಟ್ಟೆ 100 ಆಯಿತು 1000 ಆಯಿತು ಹೇಳೋರು ಇದ್ದಾರೆ. ಮಾಡಿಕೊಂಡು ಎಲ್ಲ ತನ್ನಾಗಿ ಅವರು ಗಮ್ಮತ್ತಾಗಿ ಬಿಟ್ಟಿದ್ದಾರೆ. ಆದರೆ ಇದು ಹೇಳಲಿಕ್ಕೆ ಹೇಳಿದ್ದಿಲ್ಲ ಜನರಿಗೆ, ಗೊತ್ತಿಲ್ಲ ಪಾಪ. ಅದು ವಿವರಿಸಲೇ ಇಲ್ಲ, ಹೇಳಿಕೊಟ್ಟದ್ದು ಇಲ್ಲ. ಗ್ರಹಣ ಬಂದಾಗದ ಹಾಗೆ ಆಗ್ತದೆ ಅಂತ ಹೇಳಲಿಕ್ಕೂ ಹೋಗಲಿಲ್ಲ. ಅದು ಮುಚ್ಚುವಾಗಿರ್ತದೆ. ನಿಜವಾಗಿ 5ನೇ ಸ್ಕಂದ ಓದುವವರೇ ಕಡಿಮೆ. ಯಾಕೆ ಅಲ್ಲಿ ಗದ್ಯೆ ಇರೋದು, ಓದಲಿಕ್ಕೆ ಬರ್ತಾನೆ ಇಲ್ಲ. ಪರಾಗ ಅವಲಂಬಮಾನ ಕಪಿಶಕೇಶ ಭೂರಿವಾರ ಅಂತೇಳಿ ಒಳ್ಳೆ ಗದ್ಯಮಯ ಆಗಿಬಿಟ್ಟಿದೆ. ಅರ್ಥ ಆಗುವುದು ಕಡಿಮೆ, ಓದುವುದು ಸ್ಪ್ಲಿಟ್ ಮಾಡೋದೆಲ್ಲೂ ಗೊತ್ತಿಲ್ಲ ಪುಣ್ಯಾತ್ಮನಿಗೆ. ಹಾಗಿರುವಾಗ ಮತ್ತೆ ಈಗೆಲ್ಲ ಕನ್ನಡ ಪುಸ್ತಕ ಬಂದಿದೆ, ಹೇಳುವುದೇ, ಎಲ್ಲರೂ ಹೇಳುವುದೇ. ನೆಕ್ಸ್ಟ್